ನಿಮ್ಮ ಆಸ್ತಿ ಪ್ಲಾಟ್ ಇರ್ಬೋದು, ಮನೆ ಇರ್ಬೋದು, ಅಪಾರ್ಟ್ಮೆಂಟ್ ಅಥವಾ ಫ್ಲಾಟ್ ಇರ್ಬೋದು, ಗ್ರೇಟರ್ ಬೆಂಗಳೂರು ಅಥಾರಿಟಿ ಒಳಗಡೆ ಬರ್ತಾ ಇದೆ, GBA ಲಿಮಿಟ್ಸ್ ಒಳಗಡೆ ಬರ್ತಾ ಇದೆ ಅಂತಂದ್ರೆ ಇವಾಗ ನೀವು ನಿಮ್ಮ ಆಸ್ತಿಗೆ ಈ ಖಾತಾನ ಆನ್ಲೈನ್ ಮೂಲಕ ಫೀಸ್ ಅನ್ನ ಪೇ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೋಬಹುದು. ಇದು ಹೊಸ ಪ್ರಿಂಟ್ ಇರುತ್ತೆ, GBA ದಿಂದ ಇದು ಸಿಗುತ್ತೆ. ಅಂದ್ರೆ ಬೆಂಗಳೂರಿನಲ್ಲಿ ಈಗ BBMP ಇತ್ತು ಮುಂಚೆ, ಬಟ್ ಇವಾಗ GBA ಆಗಿದೆ. 5 ಮುನ್ಸಿಪಲ್ ಕಾರ್ಪೊರೇಷನ್ ಅಲ್ಲಿ ಡಿವೈಡ್ ಮಾಡಿದ್ದಾರೆ. ಸೊ ಬೆಂಗಳೂರು ಈಸ್ಟ್, ಬೆಂಗಳೂರು ಸೆಂಟ್ರಲ್, ಬೆಂಗಳೂರು ವೆಸ್ಟ್ ಅಂತ. ಸೊ ಇದರಿಂದ ನಿಮಗೆ ಈ ಖಾತಾ ಹೊಸ ಪ್ರಿಂಟ್ ನೀವು ಈಗ ಡೌನ್ಲೋಡ್ ಮಾಡ್ಕೋಬಹುದು. ಯಾವ ರೀತಿ ಅಂದ್ರೆ ಗೂಗಲ್ ನಲ್ಲಿ ನೀವು BBMP ಈ ಆಸ್ತಿ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ, ನಿಮಗೆ ಈ ರೀತಿ ವೆಬ್ಸೈಟ್ ಆಪ್ಷನ್ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಹೊಸದಾಗಿ ವೆಬ್ಸೈಟ್ ಏನು ಬಿಟ್ಟಿದ್ದಾರೆ ಇದು ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಒಂದು ಹೊಸದಾಗಿ ಆಪ್ಷನ್ ಅನ್ನು ಆಡ್ ಮಾಡಿದ್ದಾರೆ, ಡೌನ್ಲೋಡ್ ಈ ಖಾತಾ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಸ್ವತ್ತಿನ ಸಂಖ್ಯೆ ಎಂಟರ್ ಮಾಡಬೇಕು, ಅಂದ್ರೆ EPID ನಂಬರ್ ಇರುತ್ತೆ ಅದು ಎಂಟರ್ ಮಾಡಬೇಕು. ಎಂಟರ್ ಮಾಡಿ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಒಂದು ರೆಫರೆನ್ಸ್ ನಂಬರ್ ಇಲ್ಲಿ ಜನರೇಟ್ ಆಗುತ್ತೆ. ಕೆಳಗಡೆ ಎಷ್ಟು ಫೀಸ್ ಕಟ್ಟಬೇಕು ಅಂತ ಇಲ್ಲಿ ತೋರಿಸುತ್ತೆ. ಅಂಡ್ ಖಾತಾ ಲ್ಯಾಂಗ್ವೇಜ್ ಅಂತ ಇರುತ್ತೆ. ಸೊ ನಿಮ್ಗೆ ಇಂಗ್ಲಿಷ್ ಬೇಕಂದ್ರೆ ಇಂಗ್ಲಿಷ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಕನ್ನಡ ಬೇಕಂದ್ರೆ ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಎಷ್ಟು ಕನ್ವೀನಿಯನ್ಸ್ ಫೀಸ್ ಆಗುತ್ತೆ ಅದು ಕೂಡ ತೋರಿಸುತ್ತೆ. ಪ್ರೊಸೀಡ್ ಟು ಪೇ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಕೆನರಾ ಬ್ಯಾಂಕ್ ಇದು ಒಂದು ಪೇಮೆಂಟ್ ಗೇಟ್ವೇ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ UPI ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಒಂದು QR ಕೋಡ್ ತೋರಿಸುತ್ತೆ. ನಿಮ್ಮ UPI ಆಪ್ ಮುಖಾಂತರ ಇದನ್ನ ಸ್ಕ್ಯಾನ್ ಮಾಡಿ ಪೇಮೆಂಟ್ ಅನ್ನ ಮಾಡಿ. ಪೇಮೆಂಟ್ ಆದ ತಕ್ಷಣ ಈ ರೀತಿ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಒಂದು ಸಿಂಬಲ್ ಇದೆ ನೋಡಿ, ಡೌನ್ಲೋಡ್ ಬಟನ್. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಈ ಖಾತಾ ಡೌನ್ಲೋಡ್ ಆಗುತ್ತೆ. ಇದೇನು ಈ ಖಾತಾ ಇರುತ್ತಲ್ಲ ಇದನ್ನೇ ಓಪನ್ ಮಾಡಿದ ತಕ್ಷಣ ಈ ರೀತಿ ಬೆಂಗಳೂರು ಈಸ್ಟ್ ಸಿಟಿ ಕಾರ್ಪೊರೇಷನ್ ಅಂದ್ರೆ ನಿಮ್ದು ಯಾವ ಸಿಟಿ ಕಾರ್ಪೊರೇಷನ್ ಇದೆ ಅದು ಇಲ್ಲಿ ತೋರಿಸುತ್ತೆ. ನಿಮ್ದು ಡೀಟೇಲ್ಸ್ ತೋರಿಸುತ್ತೆ, ಲ್ಯಾಟಿಟ್ಯೂಡ್, ಲಾಂಗಿಟ್ಯೂಡ್, ನಿಮ್ಮ ಪ್ರಾಪರ್ಟಿ ಡೀಟೇಲ್ಸ್ ತೋರಿಸುತ್ತೆ. ಅಂಡ್ ಪ್ರಾಪರ್ಟಿ ಬಿಲ್ಟ್ ಅಪ್ ಏರಿಯಾ ಇದೆಯಾ ಅಥವಾ ಓಪನ್ ವೇಕೆಂಟ್ ಸೈಟ್ ಇದೆಯಾ ಎಲ್ಲ ಕೂಡ ತೋರಿಸುತ್ತೆ. ಅಂಡ್ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿರೋ ಡೀಟೇಲ್ಸ್ ಕೂಡ ಇಲ್ಲಿ ತೋರಿಸುತ್ತೆ, ಸ್ಯಾಸ್ ನಂಬರ್ ಕೂಡ ತೋರಿಸುತ್ತೆ. ಅಂಡ್ ಇಲ್ಲಿ ಎಷ್ಟು ನೀವು ಫೀಸ್ ಪೇ ಮಾಡಿದ್ದೀರಾ ಇದು PDF ಡೌನ್ಲೋಡ್ ಮಾಡಲಿಕ್ಕೆ ಅದು ಕೂಡ ಇಲ್ಲಿ ತೋರಿಸುತ್ತೆ. ಲಾಸ್ಟಿಗೆ GBA ಅಧಿಕಾರಿ ಯಾರು ಇದನ್ನ ಅಪ್ರೂವಲ್ ಮಾಡಿದ್ದಾರೆ ಅದು ಕೂಡ ಇಲ್ಲಿ ಡೀಟೇಲ್ ಆಗಿ ತೋರಿಸುತ್ತೆ.